ಶಿವಮೊಗ್ಗ ಲೋಕಸಭಾ ಕ್ಷೇತ್ರದೊಳಗೆ ಓಡಾಡತ್ತೀನಿ. ಇಲ್ಲೊಂದು ಆರಾಮಾಗಿ ಕೂತಿದ್ದಾರೆ ಜನ, ಇಲ್ಲೊಂದು ಹಳ್ಳಿಯೊಳಗೆ. ನೋಡೋಣ ಇವ್ರೇನ್ ಹೇಳ್ತಾರೆ ಅಂತೇಳಿ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದೆ ಸರ್? ನಮಸ್ತೆ ಸರ್, ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಈ ಸಲ ಶಿವಮೊಗ್ಗದಲ್ಲಿ ಯಾರು ಗೆಲ್ಬಹುದು? ಶಿವಮೊಗ್ಗದಲ್ಲಿ ಬಿಜೆಪಿನೇ ಬರುತ್ತೆ ಸರ್. ಯಾಕೆ ಬರುತ್ತೆ ಅನ್ಸುತ್ತೆ? ಸಾಧನೆ ಮಾಡಿದ್ದಾರೆ, ತುಂಬಾ ಕೆಲಸಗಳು ಮಾಡಿದ್ದಾರೆ. ಈಶ್ವರಪ್ಪನವ್ರು ಬಂಡಾಯ ನಿಂತಿದ್ದಾರೆ. ಈಶ್ವರಪ್ಪನವರು ತಪ್ಪು ಮಾಡಿದ್ರು. ಅವರು ತಪ್ಪು ಮಾಡಿದ್ರ? ಯಾಕೆ ತಪ್ಪು ಮಾಡಿದ್ರು? ಬಿಜೆಪಿಯಲ್ಲಿ ಹಿಂದುತ್ವ ಅನ್ನುವಂಥದ್ದು, ಬಿಜೆಪಿಯವರು ಏನು ರಾಘವೇಂದ್ರ ಅವರು ಸಹ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಾರೆ. ಇವರು ಓಟ್ ಹೊಡಿಯಲ್ವಾ ಅವರು? ಇಲ್ಲ, 100% ಆಗಲ್ಲ. ಈ ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳ ಲಾಭ ಆಗಲ್ಲ. ಇಲ್ಲ, ಯಾವ ಯೋಜನೆಗಳು ಆಗಲ್ಲ ಸರ್. ಏನ್ ಸರ್ ಈ ಸಲ ಶಿವಮೊಗ್ಗದಲ್ಲಿ ಯಾವ ಲೆಕ್ಕಾಚಾರದಲ್ಲಿ ಜನ ಇದ್ದಾರೆ? ನಾವು ಮೋದಿ ನೋಡ್ತೀವಿ. ಇಲ್ಲಿ ಲೆಕ್ಕ ಇಲ್ವಾ? ಇಲ್ಲಿ ಲೆಕ್ಕ ರಾಘವೇಂದ್ರ ಅಷ್ಟೇ. ಮೋದಿ ನೋಡಿ ಹಾಕೋದು. ಮೋದಿ ಹೆಣ್ಮಕ್ಳು ಎಲ್ಲ ಈಗ ಗ್ಯಾರಂಟಿ ನೋಡ್ಕೊಂಡು ಹಾಕ್ತಾರೆ ಅಂತಾರೆ. ಗ್ಯಾರಂಟಿ ನಮಗೆ ಬೇಡ ಸರ್, ಓನ್ಲಿ ಮೋದಿ. ಅಲ್ಲ, ಗಂಡು ಮಕ್ಳು ಆಯ್ತು, ಹೆಣ್ಮಕ್ಳು ಸವಾಸ ಬೇಡ, ಓನ್ಲಿ ಮೋದಿ ಫಿಕ್ಸ್ ಅವರು. ಸರ್ ನಮಸ್ತೆ. ರಾಘವೇಂದ್ರ ಸರ್. ರಾಘವೇಂದ್ರನೇ ಯಾಕೆ? ಬಹಳ ಅನುಕೂಲ ಮಾಡ್ಕೊಂಡಿದ್ದಾರೆ, ಏರ್ಪೋರ್ಟ್ ಇದೆ. ಬಟ್ ಬಹಳ ಆರೋಪ ಬರುತ್ತೆ, ಅಪ್ಪ ಮಕ್ಕಳು ಬರೀ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಈಶ್ವರಪ್ಪನವ್ರು ಹೇಳ್ತಾರೆ. ಏನಿಲ್ಲ ಸರ್, ಏರ್ಪೋರ್ಟ್ ಮಾಡಿದ್ದಾರೆ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ಗೆ, ಅನುಕೂಲ ಮಾಡ್ಕೊಂಡಿದ್ದಾರೆ. ಅನುಕೂಲ ಮಾಡಿದ್ದಾರೆ ಅಂತ ಹೇಳಿ ಅಭಿವೃದ್ಧಿ ನೋಡಿ ಜನ ಓಟ್ ಹಾಕ್ತಾರಾ? ಆಗ್ತಾರೆ ಸರ್, ಖಂಡಿತ. ಹೌದಾ ಸರ್? ರಿಯಲಿ ಅಭಿವೃದ್ಧಿ ನೋಡಿ ಜನ ಓಟ್ ಹಾಕ್ತಾರಾ? ಆಗ್ತಾರೆ ಸರ್. ಹೌದಾ? ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಕೆಲವೆಲ್ಲ ರೈಲ್ವೆ ಬ್ರಿಡ್ಜ್ಗಳಾಗ್ಲಿ, ವಿಮಾನ ನಿಲ್ದಾಣ ಆಗ್ಲಿ ಎಲ್ಲ ಮಾಡಿದ್ದಾರೆ. ಹಂಗೆ ಇದು ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಬಡವರಿಗೋಸ್ಕರ ಅಭಿವೃದ್ಧಿ ಮಾಡಿ. ಈ ಸರಿ ಮಾತ್ರ ನಾವು ಮೋದಿಗೆ ಗ್ಯಾರಂಟಿ ವೋಟ್ ಮಾಡೋದು. ಮೋದಿನೇ ನೋಡೋದು ನೀವು? ಹೌದೌದು. ಹಂಗಾಗಿ ನಾವು ರಾಘವೇಂದ್ರನೇ. ರಾಘವೇಂದ್ರ ಅವರೇ, ಯಾಕೆ ಈ ಸಲ ಹೆಣ್ಮಕ್ಳು ಹೋಗಲ್ಲ ಅಂತೀರಾ? ಗ್ಯಾರಂಟಿ ನೋಡ್ಕೊಂಡು ಹೋಗ್ತಾರೆ, ಹೋದ್ರೂ ಕಡಿಮೆ. ಹೋದ್ರೂ ಕಡಿಮೆ. ನಮ್ಮ ಹತ್ರ ಸುಲಿಗೆ ಮಾಡ್ತಾ ಇದಾರಲ್ಲ. ಹೆಂಗೆ ನಾವು ಎಣ್ಣೆ ಪಾರ್ಟಿಗಳು ನಾವು. ಅಯ್ಯೋ, ಜಾಸ್ತಿ ಆಗಿದೆ, ಒಂದು 50-60 ರೂಪಾಯಿ ಜಾಸ್ತಿ ಆಗಿದೆ. ಈ ತರ ಆಗಿದೆ. ಹಂಗಾಗಿ ನಾವು ಮಾಮೂಲಿ ಅದ್ರ ಕೋಪನಾ? ಹೌದೌದು. ಓಹೋ, ಚೆನ್ನಾಗಿದೆ ಇದು. ಸರ್ ಏನ್ ಸಮಾಚಾರ ಈ ಸಲ? ನಾವು ಮೋದಿನೇ ಸರ್. ಮೋದಿ ನೋಡಿ ಹಾಕೋದಾ? ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಕಣ್ಣಿಗೆ ಕಾಣ್ತಿದ್ದಿಲ್ಲ. ಏರ್ಪೋರ್ಟ್ ಮಾಡಿಕೊಟ್ಟಿದ್ರೆ ಮತ್ತೆ ರೈಲ್ವೆನೆಲ್ಲ ಬಹಳಷ್ಟು ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಶ್ವರಪ್ಪನವ್ರು ಹೇಳ್ತಾರೆ ಅವ್ರು ಮಾಡ್ಕೊಂಡಿದ್ದು ತಪ್ಪು. ಅದು ಇದೊಂದು ವರ್ಷ ಅವ್ರು ಇದ್ಬಿಟ್ಟಿದ್ದಿದ್ರೆ ದೇವಣ್ಣವ್ರಿಗೆ ಒಳ್ಳೆ ಇದಿತ್ತು, ಚಾನ್ಸ್ ಇತ್ತು. ನಾನು ಎಷ್ಟು ಅಂತ ಕಾಯ್ಲಿ ಅಂತ ಹಿಂದೆ ರಾಜ್ಯಾಧ್ಯಕ್ಷನ್ ಮಾಡಿದೀವಿ, ಡಿ.ಸಿ.ಎಂ ಮಾಡಿದೀವಿ. ಆದ್ರೆ ಇನ್ನೊಂದು 2 ವರ್ಷ ಕಾಯಕ್ ಆಗ್ಲಿಲ್ಲ ಅವರು. ಹಂಗಾಗಿ ಅವ್ರ ಮನೇಲಿ ಇರ್ಲಿ ಸ್ವಲ್ಪ ದಿನ. ಯಡಿಯೂರಪ್ಪನವ್ರು ಅವ್ರ ಮಕ್ಳನ್ನ ಕಾಯ್ಲಿಲ್ಲ, ನಾನೇ ಕಾಯ್ಬೇಕು. 70 ವರ್ಷ ಆದ್ಮೇಲೆ ಅವರೇ ಯಾಕೆ ತೆಗೆದು ಕೊಟ್ಟಿದ್ದ ಅದನ್ನ, ಹಾಗಾಗ್ಬಿಟ್ಟು. ಅದಕ್ಕೆ ಸರ್ ನಮಸ್ತೆ. ನಾವು ಮೋದಿನೇ ಸರ್. ನೀವು ಮೋದಿನೇ? ಎಲ್ಲ ಕುತ್ಕೊಂಡ್ಬಿಟ್ಟು ಮೋದಿ ಬಗ್ಗೆ ಚರ್ಚೆ ಮಾಡ್ಕೊಂಡು ದೇಶದ ಬಗ್ಗೆ ನೋಡ್ಬೇಕಲ್ಲ ಸರ್. ಈಗ ದೇಶದ ಬಗ್ಗೆ ವಿಷಯ ತಿಳ್ಕೊಬೇಕಲ್ಲ. ಎಲ್ಲ ಯೂತ್ಸ್ ಎಲ್ಲ ಇವತ್ತೆಲ್ಲ ಪೂರಾ ಏನಾಗಿದೆ, ನಮ್ಮ ದೇಶ ಎಲ್ಲಿ ಹೋಗಿದೆ, ಎಷ್ಟು ಹಿಂದಿತ್ತು, ಎಷ್ಟು ಬ್ಯಾಕ್ವರ್ಡ್ ಇದ್ದು ಅವಾಗ, ಎಷ್ಟು ಫಾರ್ವರ್ಡ್ ಆಗಿದೆ. ಇನ್ನು ಮುಂದೆ ಕಾಂಗ್ರೆಸ್ ಏನು ಕೆಲಸ ಆಗಿಲ್ಲ, ಕಾಂಗ್ರೆಸ್ ಇಂದ ಆಗಲಿಲ್ಲ. ಇಡೀ ದೇಶ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಹೌದೌದು ಆಗಿದೆ. ಹೆಂಗೆ ಅಂತಂದ್ರೆ ಇವತ್ತು ಯೂತ್ಸ್ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಫಾರ್ವರ್ಡ್ ಆಗ್ಯಾರೆ. ನಮ್ಮ ಈ ಕಾಂಗ್ರೆಸ್ ಬಂದು ಏನ್ ಸರ್ ಮಾಡ್ತಾ ಇದೆ? ಹೆಂಗಸರಿಗೆ 2,000 ಕೊಟ್ಟು ಬಸ್ಸಲ್ಲಿ ಫ್ರೀ ಅಂತೆ, ಗಂಡಸರು ಹತ್ತಂಗಿಲ್ಲ, ವಯಸ್ಸಾದ್ರು ಹೋಗಂಗಿಲ್ಲ, ಒಂದ್ ಸೀಟ್ ಸಿಗಂಗಿಲ್ಲ. ಅಲ್ಲಿ ನೀವು ಹೆಣ್ಮಕ್ಳು ಕೊಟ್ಟಿದ್ದು ಹಿಂಗೆಲ್ಲ ಹೌದಲ್ಲ ಸರ್? ಹೋಗ್ಲಿ, ಹೆಣ್ಮಕ್ಳು ಅನುಕೂಲ ಆಗ್ಲಿ. ಅಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಬರೀ ಹೆಣ್ಮಕ್ಳಿಗೆ ಕೊಡ್ತಾ ಹೋದ್ರೆ. ಹಿಂದುತ್ವ ಅಂತೀರಿ ನೀವು, ಪಾಪ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋದ್ರೆ ಬೈತಿರಲ್ರಿ? ಹೆಂಗಸರಿಗೆ ಬಂದು ಹೆಣ್ಮಕ್ಳೇ ಹೋಗ್ತಾನೆ. ಈಗ ಬಸ್ ಫ್ರೀ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬೈತಿರಿ. ಇನ್ನೊಂದ್ ವಯಸ್ಸಾಗಿದೆ, ಒಂದು ಮುತುಕ ಹತ್ತಿ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಇವತ್ತು ಎಲ್ಲೂ ಹೋಗಕ್ಕಾಗ್ತಾ ಇಲ್ಲ. ಸ್ಟೂಡೆಂಟ್ಸ್ ಎಲ್ಲೂ ಹೋಗಕ್ಕಾಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳ್ತೀವಿ. ದೇವಸ್ಥಾನಕ್ಕೆಲ್ಲ ಸರ್ ಇಷ್ಟ ದಿನ ಯಾಕೆ ಹೋಗ್ತಿರ್ಲಿಲ್ಲ? ಈಗ ದುಡ್ಡು ಫ್ರೀ ಆಗಿದ್ಕೋದ್ರಲ್ಲ, ಹಿಂದುತ್ವದ ಬಗ್ಗೆ ಮಾತಾಡಿದಾಗ ಎಷ್ಟು ಕಷ್ಟ ಆಗ್ತಾ ಇದೆ. ಹಿಂದುತ್ವದ ಬಗ್ಗೆ ನೀವು ಮಾತಾಡಿದಾಗ ಯಾಕೆ ಖುಷಿ ಪಡಲ್ಲ? ಫ್ರೀ ಕೊಟ್ಟಿದ್ದಾರೆ, ಎಲ್ಲ ಹೆಣ್ಮಕ್ಳು ದೇವಸ್ಥಾನಕ್ಕೆ ಕೊಟ್ಟಿದಾರಪ್ಪ ಅಂತ ಯಾಕೆ? ಅವರು ಹಿಂದುತ್ವ ನೋಡಕ್ ಹಿಂದುತ್ವಕ್ಕಾಗಿ ಹೋಗ್ತಾ ಇಲ್ಲ. ಅವರು ಫ್ರೀ ದುಡ್ಡು ಸಿಕ್ತು ಅಂತ ಹೇಳಿ ಹೋಗ್ತಾ ಇರೋದವ್ರು. ಅಂದ್ರು ಹೋದ್ರ ತಾನೆ? ಎಲ್ಲಿ ಹೋದ್ರು? ದೇವಸ್ಥಾನಕ್ಕೆ ಉದ್ಧಾರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನೋಡಿದಂತೆ ಎಲ್ಲವೂ ಕೂಡ ಇದೆ. ಹಿಂದುತ್ವ ಇದೆ, ಅಭಿವೃದ್ಧಿ ವಿಚಾರ ಬರ್ತಾ ಇದೆ, ಮೋದಿ ವಿಚಾರ ಬರ್ತಾ ಇದೆ, ಅನುಕಂಪ ವಿಚಾರ ಬರ್ತಾ ಇದೆ, ಅದರ ಜೊತೆಗೆ ಬಂಡಾಯ ಎದ್ದಿರುವಂತ ವಿಚಾರವೂ ಕೂಡ ಬರ್ತಾ ಇದೆ. ಹಾಗಿದ್ದಾಗ ಈ ಎಲ್ಲಾ ವಿಚಾರಗಳಲ್ಲಿ ಜನ ಯಾವುದನ್ನ ಆಯ್ಕೆ ಮಾಡ್ತಾರೆ? ಎಸ್ಪೆಷಲಿ ಗ್ಯಾರಂಟಿಗಳ ವಿಚಾರದಲ್ಲಿ ಹೆಣ್ಮಕ್ಳು ಕೂಡ ಮಾತನಾಡ್ತಾ ಇದ್ದಾರೆ. ಬಹಳ ರೇರ್ ಆಗಿ ಕಾಣಿಸಿಕೊಳ್ತಾ ಇತ್ತು, ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇತ್ತು, ಬಟ್ ಫುಲ್ ಫ್ಲೆಡ್ಜ್ ಅಲ್ಲಿ ಕಾಣಿಸಿಕೊಳ್ತಾ ಇದೆ ಗ್ಯಾರಂಟಿಯ ವಿಚಾರ. ಹಾಗಾಗಿ ಬಹಳ ಟಫ್ ಫೈಟ್ ಇದೆ. ಅದರ ನಡುವೆ ಈಶ್ವರಪ್ಪನವರು ನಿಂತಿರೋದ್ರಿಂದ ಈಶ್ವರಪ್ಪನವರು ಎಷ್ಟು ವೋಟ್ಗಳನ್ನ ಕಿತ್ಕೊಳ್ತಾರೆ ಅನ್ನೋದ್ರ ಮೇಲೆ ಬಹಳ ಗೆಲುವು ಸೋಲಿನ ನಿರ್ಧಾರವಾಗುತ್ತೆ. ಎಷ್ಟು ವೋಟ್ ಕಿತ್ಕೊಳ್ತಾರೆ, ಯಾವ ರೀತಿಯಾಗಿ ಕಿತ್ಕೊಳ್ತಾರೆ, ಹಿಂದುತ್ವದ ಮೇಲೆ ಕಿತ್ಕೊಳ್ತಾರಾ,
ಇಲ್ಲ ಅಪ್ಪ ಮಕ್ಕಳ ವಿಚಾರದಲ್ಲಿ ಮಾತನಾಡಿದಕ್ಕೆ ಕಿತ್ಕೊಳ್ತಾರ ಗೊತ್ತಿಲ್ಲ. ಒಂದಿಷ್ಟಂತೂ ಓಟ್ಗಳನ್ನ ಕಿತ್ಕೊಳ್ತಾರೆ ಈಶ್ವರಪ್ಪನವರು. ಬಟ್ ಗೆಲ್ಲಕ್ಕಾಗತ್ತಾ ಈಶ್ವರಪ್ಪನವ್ರಿಗೆ ಹೇಳೋದು ಬಹಳ ಕಷ್ಟ ಆಗತ್ತೆ ಅಂತ ಕಾಣಿಸುತ್ತೆ. ಇನ್ನುಳಿದಂತೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಟಫ್ 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 ಅನ್ನೋ ರೀತಿಯಲ್ಲೇ ಕಾಣಿಸಿಕೊಳ್ತಾ ಇದೆ. ಕಾರಣ ಅಖಾಡಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತೆ BY ರಾಘವೇಂದ್ರ ಅವರು ಇದ್ದಾರೆ. ಕಳೆದ ಬಾರಿ ಮಧು ಬಂಗಾರಪ್ಪನವರು ನಿಂತಹ ಸಂದರ್ಭದಲ್ಲಿ ಇಲ್ಲಿ ಸೋತಿರೋ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಿದೆ, ಬೈ ಎಲೆಕ್ಷನ್ ಅಲ್ಲಿ ಏನಾಗಿತ್ತು ಅವರಿಗೆ, ಇವೆಲ್ಲವೂ ಕೂಡ ಲೆಕ್ಕಾಚಾರಗಳಿದೆ. ಬಟ್ ಮೋದಿ ಫ್ಯಾಕ್ಟರ್ ಬಹಳ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುವಂಗೆ ಕಾಣಿಸ್ತಾ ಇದೆ ಶಿವಮೊಗ್ಗದಲ್ಲಿ, ಎಸ್ಪೆಷಲಿ ಯಡಿಯೂರಪ್ಪನವ್ರ ಹೆಸರು ಕೂಡ ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಬಹುದು. ಇಲ್ಲಿಗೆ ಈಶ್ವರಪ್ಪನವರ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಸೊ ಇಲ್ಲಿಗೆ ಸದ್ಯಕ್ಕೆ ಶಿವಮೊಗ್ಗದಲ್ಲಿ ನಾನು ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ನೀವು ಕೂಡ ಟೇಕ್ ಕೇರ್. ಬಾಯ್ ಬಾಯ್.